ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೇನೆ ಫ್ರೆಂಡ್ಸ್, ನಿಮ್ಗೆ ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ತುಂಬಾನೇ ಸಹಾಯ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಕೊನೆಗೂ ಸುನಿಲ್ ಮತ್ತೆ ಮಲ್ಲಿಗೆ ಮದ್ವೆ ಆಗಿರತ್ತೆ. ಹಾಗೇನೆ ಮದ್ವೆ ಆದ್ಮೇಲೆ ನಿಜವಾಗ್ಲೂ ನನ್ಗೆ ನಂಬೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಖುಷಿ ಆಗ್ತಿದೆ. ಸುನಿಲ್, ನೀವ್ ಇಷ್ಟೆಲ್ಲ ಬದ್ಲಾಗಿದ್ರಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸ್ವಲ್ಪ ಮಟ್ಟಿಗೆ ನಿಮ್ ಮೇಲೆ ನಂಬಿಕೆ ಇತ್ತು, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಗೊಂದಲ ಇತ್ತು. ಆದ್ರೆ ಇವಾಗ ಆ ಗೊಂದಲ ಎಲ್ಲ ದೂರ ಆಗ್ಬಿಟ್ಟು ನಿಮ್ ಮೇಲೆ ಗೌರವ ಕೂಡ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಗೌತಮ್ ಅವರು ಸುನಿಲ್ ಹತ್ರ ಹೇಳ್ತಿರ್ತಾರೆ. ಹಾಗೇನೆ ಗೌತಮ್ ಅವರು ಥ್ಯಾಂಕ್ಸ್ ಕೂಡ ಹೇಳ್ತಿರ್ತಾರೆ ಈ ಕಡೆ ಸುನಿಲ್ಗೆ. ಅಂದ್ರೆ ಮಲ್ಲಿಗೆ ಮೋಸ ಮಾಡಿರಲ್ಲ, ಮದ್ವೆ ಆಗಿರ್ತಾರಲ್ವಾ, ಅದಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಿದಾಗ ಈ ಕಡೆ ಸುನಿಲ್ ಅವರು, ಅಯ್ಯೋ ಗೌತಮ್ ಸರ್, ನೀವ್ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ಗೆ ನಮ್ಮ ಮಲ್ಲಿಯವ್ರನ್ನ ಉಳಿಸ್ಕೊಟ್ಟಿದ್ದೀರಿ. ನಾನು ಯಾವತ್ತೂ ಕೂಡ ಮಲ್ಲಿಯವ್ರಿಗೆ ಮೋಸ ಮಾಡಲ್ಲ, ಮೋಸ ಮಾಡ್ಬೇಕು ಅಂತ ಇಂಟೆನ್ಷನ್ ಕೂಡ ಇಟ್ಕೊಂಡ್ ಬಂದಿಲ್ಲ. ಎಲ್ಲ ಆ ಜಯದೇವ್ ಮಾಡಿರುವ ಪ್ಲಾನ್ ಇತ್ತು. ಆದ್ರೆ ನನ್ಗೆ ಯಾವುದೇ ತರ ಮಲ್ಲಿಗೆ ಮೋಸ ಮಾಡುವ ಯಾವುದೇ ಕೆಟ್ಟ ಉದ್ದೇಶ ಇರ್ಲಿಲ್ಲ ಸರ್ ಅಂತ ಹೇಳ್ಬಿಟ್ಟು ಈ ಕಡೆ ಸುನಿಲ್ ಕೂಡ ಗೌತಮ್ ಹತ್ರ ಹೇಳ್ತಿರ್ತಾರೆ. ಈ ಕಡೆ ಗೌತಮ್ ಕೂಡ ಒಟ್ನಲ್ಲಿ ನೀವು ನನ್ನ ನಂಬಿಕೆನ ಉಳಿಸ್ಕೊಂಡಿದ್ದೀರಿ, ಹಾಗೇನೆ ಮಲ್ಲಿ ಕೈನ ಕೂಡ ಕೊನೆ ತನಕ ಬಿಡಬಾರ್ದು, ಮಲ್ಲಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ನನ್ನ ನಂಬಿಕೆಗೆ ಮೋಸ ಮಾಡ್ಬೇಡಿ ಅಂತ ಈ ಕಡೆ ಗೌತಮ್ ಕೂಡ ಸುನಿಲ್ಗೆ ಕೇಳ್ತಿರ್ತಾರೆ. ಖಂಡಿತ ಸರ್, ನಾನು ಯಾವ ಕಾರಣಕ್ಕೂ ಮಲ್ಲಿ ಅವರಿಗೆ ನಾನು ಮೋಸ ಮಾಡಲ್ಲ. ನಾನು ಮಲ್ಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಈ ಕಡೆ ಸುನಿಲ್ ಕೂಡ ಹೇಳ್ತಿರ್ತಾರೆ. ಹಾಗೆ ಈ ಕಡೆ ಸುನಿಲ್ ಮತ್ತೆ ಗೌತಮ್ ಮಧ್ಯೆ ಒಂದು ಮಾತುಕತೆ ನಡೀತಿರುತ್ತೆ. ಇನ್ ಯಾವ ಕಾರಣಕ್ಕೂ ಜಯದೇವ್ ನಮ್ ತಂಟೆಗೆ ಬರಲ್ಲ, ಬಂದ್ರು ನಾನ್ ಸುಮ್ನೆ ಇರಲ್ಲ ಅಂತ ಈ ಕಡೆ ಸುನಿಲ್ ಕೂಡ ಹೇಳ್ತಿರುವಾಗ ಈ ಕಡೆ ಸುನಿಲ್ ಮಾತನ್ನ ಕೇಳಿ ಜಯದೇವ್ಗೆ ತುಂಬಾನೇ ಖುಷಿ ಆಗ್ತಿರತ್ತೆ. ಆಗ ಈ ಕಡೆ ಭೂಮಿಕಾ ಅವರು, ಜಯದೇವು ಮಲ್ಲಿ ತಂಟೆಗೆ ಬರೋದಾ? ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಇವಾಗ ದೊಡ್ಡ ಆಫೀಸರು, ನಮ್ಮ ಆಫೀಸರ್ ತಂಟೆಗೆ ಬಂದ್ರೆ ಸುಮ್ನೆ ಬಿಡ್ತಾರಾ ಅಂತ ಹೇಳಿದಾಗ, ಅಯ್ಯೋ ಅಕ್ಕವ್ರೆ, ನಾನು ಹೊರಗಡೆ ಪ್ರಪಂಚಕ್ ಮಾತ್ರ ಆಫೀಸರು, ಆದ್ರೆ ನಾನು ನಿಮ್ಮ ಮುದ್ದು ತಂಗಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಮಲ್ಲಿ ಕೂಡ ಭೂಮಿಕನ ಹತ್ರ ಮಾತಾಡ್ತಿರ್ತಾರೆ. ಮತ್ತೆ ಈ ಕಡೆ ಮಲ್ಲಿ ಅವರು, ಸುನಿಲ್ ಅವರೇ, ನನ್ಗೆ ನಿಮ್ ಮೇಲೆ ತುಂಬಾನೇ ಕೋಪ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಮಲ್ಲಿ ಅವರೇ, ಏನ್ ಹೇಳ್ತಿದ್ರ, ಯಾಕೆ ನನ್ ಮೇಲೆ ಕೋಪ ಅಂತ ಹೇಳ್ಬಿಟ್ಟು ಈ ಕಡೆ ಸುನಿಲ್ ಕೂಡ ಗಾಬರಿಯಿಂದ ಮಲ್ಲಿ ಅವ್ರ ಹತ್ರ ಕೇಳ್ತಿರ್ತಾರೆ. ಹೌದು, ನಿಮ್ ಮೇಲೆ ತುಂಬಾನೇ ಕೋಪ ಇದೆ, ನಾನ್ ಯಾವತ್ತೂ ಕೂಡ ನಿಮ್ನ ಕ್ಷಮಿಸದೇ ಇಲ್ಲ ಅಂತ ಮಲ್ಲಿ ಖಡಕ್ ಆಗಿ ಹೇಳ್ಬಿಡ್ತಾಳೆ. ಈ ಕಡೆ ಸುನಿಲ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಆಶ್ಚರ್ಯಚಕಿತನಾಗಿ ಮಲ್ಲಿ ಅವ್ರನ್ನೇ ನೋಡ್ತಿರ್ತಾರೆ. ಏನಾಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು, ಏನಾಯ್ತು ಏನಾಯ್ತು ಅಂತ ಈ ಕಡೆ ಸುನಿಲ್ ಕೂಡ ಮಲ್ಲಿ ಅವ್ರ ಹತ್ರ ಕೇಳಿದಾಗ, ಇನ್ನೇನ್ ಮತ್ತೆ, ಆ ಜಯದೇವು ಇಷ್ಟೆಲ್ಲ ಕೆಲಸ ಮಾಡ್ಸಿದ್ದಾನೆ ನಿಮ್ ಹತ್ರ, ಆದ್ರೆ ನಮ್ಮ ಹತ್ರ ಯಾವ ವಿಷಯನೂ ನೀವ್ ಹೇಳ್ಕೊಂಡಿಲ್ವಲ್ಲ. ನನ್ನ ಹತ್ರ ಹೇಳ್ಕೊಂಡಿದ್ರೆ ಗೌತಮ್ ಭಾವನ್ ಹತ್ರ ಹೇಳ್ಬಿಟ್ಟು ಏನಾದ್ರೂ ಒಂದು ಬೇರೆನೆ ಪ್ಲಾನ್ ಮಾಡ್ಬೋದಾಗಿತ್ತು, ಅವ್ನ್ಗೆ ಇನ್ನು ಚೆನ್ನಾಗ್ ಪಾಠ ಕಲಿಸ್ಬೇಕಾಗಿತ್ತು ಅಂತ ಈ ಕಡೆ ಮಲ್ಲಿ ಕೂಡ ಹೇಳ್ತಿರ್ತಾರೆ. ಆಗ ಈ ಕಡೆ ಸುನಿಲ್ ಅವರು, ಜಯದೇವ್ ಕಳಿಸಿರುವಂತಹ ವ್ಯಕ್ತಿ ನಾನು ಅಂತ ಗೊತ್ತಾದ್ರೆ ನೀವ್ ಎಲ್ಲಿ ನನ್ ಮೇಲೆ ಕೋಪ ಮಾಡ್ಕೊಳ್ತೀರಾ, ನನ್ನ ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಿರೋ, ನನ್ನ ಮದ್ವೆನೇ ಆಗಲ್ಲ ಅಂತ ಹೇಳ್ಬಿಡ್ತಿರೋ ಅಂತ ಭಯದಿಂದ ನಾನು ಈ ವಿಷಯ ಮುಚ್ಚಿಟ್ಟೆ ಮಲ್ಲಿಯವರೇ ಅಂತ ಹೇಳ್ಬಿಟ್ಟು ಈ ಕಡೆ ಸುನಿಲ್ ಕೂಡ ಗಾಬರಿಯಿಂದ ಹೇಳ್ತಿರ್ತಾರೆ. ಮಲ್ಲಿಯವರೇ, ನನ್ನಿಂದ ಏನಾದ್ರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಯಾವ್ದು ಕೂಡ ಬೇಕು ಅಂತ ಮಾಡಿಲ್ಲ, ನನ್ನ ಪ್ರೀತಿ ಮಾತ್ರ ಸತ್ಯ, ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸುನಿಲ್ ಅವರು ಮಲ್ಲಿ ಕಣ್ಣನ್ನ ನೋಡ್ಕೊಂಡು ಹೇಳ್ತಿರ್ತಾರೆ. ಆಗ ಈ ಕಡೆ ತಪ್ಪಾಯ್ತು ಅಂತ ಸುನಿಲ್ ಅವರು ಮಲ್ಲಿ ಅವ್ರ ಹತ್ರ ಕೈ ಮುಗ್ದು ಕೇಳ್ಕೊಂಡವಾಗ, ಅಯ್ಯೋ ಸುನಿಲ್ ಅವ್ರೆ, ನೀವ್ ಈ ತರ ಎಲ್ಲ ರಿಕ್ವೆಸ್ಟ್ ಮಾಡ್ಬಾರ್ದು, ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ, ನನ್ಗೆ ನಿಮ್ ಮೇಲೆ ತುಂಬಾನೇ ಗೌರವ ಇದೆ, ನೀವು ನನ್ ಕೈ ಬಿಡಲ್ಲ ಅಂತ ನಂಗೆ ಚೆನ್ನಾಗ್ ನಂಬಿಕೆ ಇದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಮಲ್ಲಿ ಮತ್ತೆ ಸುನಿಲ್ ಒಳ್ಳೆ ರೊಮ್ಯಾಂಟಿಕ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಈ ಕಡೆ ಭೂಮಿಕಾ ಮತ್ತೆ ಗೌತಮ್ ಅವರು ಅಲ್ಲೇ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಇದ್ದರು, ಅಯ್ಯಯ್ಯೋ ಸಾಕು ಸಾಕು, ನಿಮ್ ರೊಮ್ಯಾನ್ಸ್ ಏನಿದ್ರು ಮನೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ನಾವೆಲ್ಲರೂ ಇದೀವಿ ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಕಾಲ್ ಎಳಿತಿರ್ತಾರೆ ಭೂಮಿಕಾ ಮತ್ತೆ ಗೌತಮ್ ಅವರು. ಆಗ ಈ ಕಡೆ ಮಲ್ಲಿ ಮತ್ತೆ ಸುನಿಲ್ ನಾಚಿ ನೀರಾಗ್ತಿರ್ತಾರೆ. ಆಗ ಈ ಕಡೆ ಸುನಿಲ್ ಅವರು, ಅಯ್ಯೋ ಸಾರಿ ಸಾರಿ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಅಲ್ಲಿಂದ ಹೊರಡ್ತಿರ್ತಾರೆ. ಇನ್ನೇನು ಗೌತಮ್ ಮನೆಗೆ ಸುನಿಲ್ ಮತ್ತೆ ಮಲ್ಲಿನ ಕರ್ಕೊಂಡ್ ಹೋಗ್ತಾರೆ. ಇನ್ನ ಹೊಸ್ಲು ದಾಟ್ಬೇಕು ಅಷ್ಟ್ರಲ್ಲಿ ಈ ಕಡೆ ಭೂಮಿಕಾ ಇದ್ದರು, ಒಂದ್ ನಿಮಿಷ ಇಲ್ಲೇ ನಿಂತ್ಕೊಳ್ಳಿ, ಮಲ್ಲಿ ಇಲ್ಲೇ ನಿಂತ್ಕೋ, ನಾನು ನಿಮ್ಮನ್ನ ಆರ್ತಿ ಮಾಡಿ ಒಳಗಡೆ ಕರ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾರೆ. ಹಾಗೇನೆ ಸೇರನ್ನ ಒದ್ದು ಬರುವಂತ ಒಂದು ಶಾಸ್ತ್ರ ಕೂಡ ನಡೆಸಲಾಗತ್ತೆ. ಎಲ್ಲನೂ ಕೂಡ ಒಂದು ತುಂಬಾ ಚೆನ್ನಾಗಿ ಭೂಮಿಕಾ ಅರೇಂಜ್ ಮಾಡಿರ್ತಾರೆ. ಈ ಕಡೆ ಮಲ್ಲಿ ಮತ್ತೆ ಸುನಿಲ್ ಇಬ್ರು ಕೂಡ ಒಳಗಡೆ ಎಂಟ್ರಿ ಕೊಡ್ತಾರೆ. ಮಲ್ಲಿ ಕೂಡ ಆ ಒಂದು ಸೇರನ್ನ ಒದ್ದು ಒಳಗಡೆ ಎಂಟ್ರಿ ಆಗ್ತಾರೆ. ಇನ್ನೇನು ಮಲ್ಲಿ ಕೂಡ ಒಳಗಡೆ ಎಂಟ್ರಿ ಆಗ್ತಾಳೆ. ಆಗ ಭೂಮಿಕಾ ಇದ್ದವರು, ಮಲ್ಲಿ ನೀನ್ ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚು, ಅದಾದ ನಂತರ ಏನಾದ್ರೂ ಒಂದು ಸ್ವೀಟ್ ಅನ್ನ ಮಾಡು ಅಂತ ಹೇಳ್ಬಿಟ್ಟು ಮಲ್ಲಿನ ಅಲ್ಲಿಂದ ಕಳಿಸ್ತಾರೆ. ಎಲ್ರು ಕೂಡ ತುಂಬಾನೇ ಖುಷಿ ಖುಷಿಯಾಗಿರ್ತಾರೆ ಮನೆಯಲ್ಲಿ. ಇನ್ನೊಂದ್ ಕಡೆ ಜಯದೇವ್ ಅಂತೂ ಸಿಕ್ಕಾಬಟ್ಟೆ ಕೆಂಡ ಮಂಡಲ ಆಗಿರ್ತಾನೆ. ಛೆ, ಎಂತ ಕೆಲ್ಸ ಆಗೋಯ್ತು, ಎಲ್ರು ಸೋರಿ, ನನ್ಗೆ ನನ್ಗೆ ಮೋಸ ಮಾಡ್ಬಿಟ್ರಲ್ಲ ಎಲ್ಲೂ ಸೇರ್ಕೊಂಡು, ಛೆ ನನ್ಗಿದೆಲ್ಲ ಗೊತ್ತೇ ಆಗ್ಲಿಲ್ವಲ್ಲ, ಅಲ್ಲ ಎಲ್ರು ಸೇರ್ಕೊಂಡು ಈ ಜಯದೇವ್ಗೆ ಜೇಡಿಗೆ ಮೋಸ ಮಾಡ್ಬಿಡ್ತಾರ. ಛೆ ಛೆ, ನಾನ್ ಅನ್ಕೊಂಡಿದ್ದೆಲ್ಲ ಹೋಯ್ತು, ನನ್ ಖುಷಿನೂ ಹೋಯ್ತು, ನನ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಜಯದೇವ್ ಕೂಡ ಒಂಥರ ಕೆಂಡ ಮಂಡಲ ಆಗಿ ಒದ್ಲಾಡ್ತಿರ್ತಾನೆ. ಈ ಕಡೆ ಜಯದೇವ್ ಕಂಪ್ನಿ ಕೂಡ ನಷ್ಟದಲ್ಲಿರುತ್ತೆ, ಹಾಗಾಗಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಇದೆಲ್ಲ ಆಗಿದ್ದು ಆ ಲೋಫರ್ಸ್
ಮಲ್ಲಿ ಮತ್ತೆ ಸುನಿಲ್, ಗೌತಮ್ ಮತ್ತೆ ಭೂಮಿಕಾಯಿಂದ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ತುಂಬಾನೇ ಕೆಂಡ ಕಾಡ್ತಿರ್ತಾನೆ. ಅಷ್ಟರಲ್ಲಿ ಪಾರ್ಥ ಮತ್ತೆ ಅಪೇಕ್ಷಾ ಮನೆಗೆ ಎಂಟ್ರಿ ಕೊಡ್ತಾರೆ. ಆಗ ಪಾರ್ಥನ ನೋಡ್ಬಿಟ್ಟು ಈ ಕಡೆ ಜಯದೇವ್ ಮತ್ತೆ ಕೆಂಡ ಕಾರೋದಕ್ಕೆ ಶುರು ಮಾಡ್ತಾರೆ. ಮುಗಿತಾ ಮದ್ವೆ ಎಲ್ಲ ಮುಗಿತಾ, ನೀವೆಲ್ರೂ ಕೂಡ ಅವ್ರ ಪರವಾಗಿ ಇದ್ದೀರಾ, ಮತ್ತ್ಯಾಕ್ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದಾಗ ಈ ಕಡೆ ಪಾರ್ಥಂಗೆ ತುಂಬಾ ಕೋಪ ಬರುತ್ತೆ. ಬ್ರೋ, ಇದು ನಿನ್ ಮನೆ ಮಾತ್ರ ಅಲ್ಲ, ಈ ಮನೆ ನನ್ಗೂ ಸಂಬಂಧಪಟ್ಟಿರೋದು. ಬ್ರೋ, ಸ್ವಲ್ಪ ಸರಿಯಾಗು, ನೀನ್ ಸ್ವಲ್ಪ ಚೇಂಜ್ ಆಗ್ಲೇಬೇಕು. ಇನ್ಮೇಲಾದ್ರೂ ನೀನ್ ಚೇಂಜ್ ಆಗು ಬ್ರೋ. ನೀನ್ ಯಾಕೆ ಇನ್ನು ಹಾಗೆ ಸಾಧಿಸ್ತಾ ಇದೀಯಾ? ಗೌತಮ್ ಬ್ರೋ ತುಂಬಾ ಒಳ್ಳೆಯವರು. ನಾನು ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಿನ್ನ ಮನೆ ಮಾತ್ರ ಅಲ್ಲ, ಇದು ನನ್ಗೂ ಕೂಡ ಸಂಬಂಧಪಟ್ಟಿರೋದು. ನಿನ್ನ ಅಹಂಕಾರದಿಂದ ಈ ಒಂದು ಕಂಪನಿ ಎಲ್ಲ ನಷ್ಟ ಆಗ್ತಿದೆ. ನಾನು ಗೌತಮ್ ಭವನ್ ಹತ್ರ ಮಾತಾಡೋದು ಬಿಡೋದು ಅದು ನಮ್ ಪರ್ಸನಲ್ ವಿಚಾರ. ಅದಕ್ಕೆ ನೀನು ಅಡ್ಡ ಬರೋ ಹಕ್ಕು ನಿನ್ಗಿಲ್ಲ. ನಾನು ಎಲ್ಲಿರ್ಬೇಕು ಅನ್ನೋದು ನನ್ಗೂ ಕೂಡ ಹಕ್ಕಿದೆ. ನನ್ಗೂ ಕೂಡ ಇಲ್ಲಿರೋದಕ್ಕೆ ಹಕ್ಕಿದೆ ಅಂತ ಪಾರ್ಥ ಕೂಡ ಜಯದೇವ್ಗೆ ಪ್ರಶ್ನೆ ಮಾಡ್ತಿರ್ತಾನೆ. ಅಂದ್ರೆ ಈ ಕಡೆ ಈ ಮನೆ ಕೂಡ ಈ ಕಡೆ ಪಾರ್ಥಂಗೂ ಕೂಡ ಅಧಿಕಾರ ಇರುತ್ತೆ. ಹಾಗಾಗಿ ಪಾರ್ಥ ಕೂಡ ಮಾತಾಡ್ತಿರ್ತಾರೆ ಜಯದೇವ್ ಬಗ್ಗೆ ಉಲ್ಟಾ ಮಾತಾಡ್ತಿರ್ತಾರೆ. ಅಂದ್ರೆ ಪ್ರತ್ಯುತ್ತರವನ್ನ ಕೊಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಜಯದೇವ್ ಬ್ರೇ, ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ಮ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡೋರೆಲ್ರೂ ಕೂಡ ಇವಾಗ ಗೌತಮ್ ಬ್ರೋ ಜೊತೆ ಕೈ ಜೋಡಿಸಿದ್ದಾರೆ. ಇವಾಗ ನಮ್ ಕಂಪ್ನಿ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಎಲ್ಲ ನಿನ್ನ ಬೇಜವಾಬ್ದಾರಿಯಿಂದ ಬ್ರೋ ಅಂತ ಹೇಳ್ಬಿಟ್ಟು ಈ ಕಡೆ ಪಾರ್ಥ ಜಯದೇವ್ಗೆ ಅರ್ಥ ಮಾಡ್ತಿರ್ತಾರೆ. ಆಗ ಜಯದೇವ್ಗೆ ತುಂಬಾ ಶಾಕ್ ಆಗುತ್ತೆ. ಯಾಕಂದ್ರೆ ಇವನ್ ಜೊತೆ ಇರುವಂತ ಎಲ್ಲ ಕಂಪ್ನಿಗಳು ಕೂಡ ಈ ಕಡೆ ಆ ಗೌತಮ್ ಜೊತೆ ಕೈ ಜೋಡಿಸ್ತಾ ಇದಾರೆ, ಅಲ್ಲಿ ಟೈ ಅಪ್ ಆಗ್ತಿದ್ರೆ ಅಂದ ತಕ್ಷಣ ಈ ಕಡೆ ಜಯದೇವ್ಗೆ ಅದನ್ನೆಲ್ಲ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ಕಂಪ್ನಿ ತುಂಬಾನೇ ಲಾಸ್ ಅಲ್ಲಿ ನಡೀತಾ ಇದೆ, ನಾನು ಇನ್ನೇನ್ ಮುಳುಗೆ ಹೋಗ್ಬಿಟ್ಟೆ ಅಂತ ಈ ಕಡೆ ಜಯದೇವ್ ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೋತಿರ್ತಾನೆ, ಒದ್ದಾಡ್ತಿರ್ತಾನೆ, ಒಳ್ಳೆ ಹುಚ್ಚಿನ ತರ ಆಡ್ತಿರ್ತಾನೆ. ಆಗ ಈ ಕಡೆ ಪಾರ್ಥ ಸ್ವಲ್ಪ ಬುದ್ಧಿ ಮಾತನ್ನ ಕೂಡ ಹೇಳ್ತಾನೆ. ನಮ್ ಕಂಪ್ನಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಗೌತಮಣ್ಣನ್ ಕಂಪ್ನಿ ಮಾತ್ರ ತುಂಬಾನೇ ಚೆನ್ನಾಗಿ ಬೆಳೀತಾ ಇದೆ. ಗೌತಮಣ್ಣ ಯಾವಾಗ್ಲೂ ಯಾರಿಗೂ ಕೂಡ ಮೋಸ ಮಾಡಲ್ಲ, ಮನೆ ಮಾನ ಮರ್ಯಾದೆ ಕೂಡ ಕಾಪಾಡ್ತಾರೆ. ನನ್ಗೆ ಗೌತಮಣ್ಣನ್ ಬಗ್ಗೆ ತುಂಬಾನೇ ಗೌರವ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಪಾರ್ಥ ಕೂಡ ಈ ಕಡೆ ಜೆಡಿ ಮುಂದೆ ಹೇಳ್ತಿರ್ತಾರೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಇನ್ನೊಂದ್ ಕಡೆ ಮಲ್ಲಿ ಮತ್ತೆ ಆ, ಸುನಿಲ್ ಅವರ ಒಂದು ಹನಿಮೂನ್ ಟ್ರಿಪ್ ಬಗ್ಗೆ ಈ ಕಡೆ ಗೌತಮ್ ಮತ್ತೆ ಭೂಮಿಕಾ ಮಾತಾಡ್ತಿರ್ತಾರೆ. ಅಂದ್ರೆ ಹೊಸದಾಗಿ ಮದ್ವೆ ಆಗಿರ್ತಾರಲ್ವಾ, ಸೊ ಮಲ್ಲಿ ಮತ್ತೆ ಸುನಿಲ್ ನ ಎಲ್ಲಾದ್ರೂ ಹನಿಮೂನ್ ಟ್ರಿಪ್ ಗೆ ಕಳಿಸ್ಬೇಕು ಅಂತ ಮಾತಾಡ್ತಿರ್ತಾರೆ. ಅಂದ್ರೆ ಇಲ್ಲಿ ಮಲ್ಲಿ ಮತ್ತೆ ಸುನಿಲ್ ತುಂಬಾನೇ ಖುಷಿಯಾಗಿರ್ಬೇಕು ಲೈಫ್ ಅಲ್ಲಿ. ಯಾಕಂದ್ರೆ ಮಲ್ಲಿ ತುಂಬಾನೇ ಕಷ್ಟ ಅನುಭವಿಸಿರ್ತಾಳೆ, ಮತ್ತೆ ಆ ಒಂದು ಕಷ್ಟನ ಅನುಭವಿಸಬಾರದು, ತುಂಬಾ ಖುಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇವರಿಬ್ರು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಹನಿಮೂನ್ ಟ್ರಿಪ್ ಗೆ ಒಂದು ಪ್ಲಾನ್ ಮಾಡ್ತಿರ್ತಾರೆ. ಆಗ ಈ ಕಡೆ ಮಲ್ಲಿ ಮತ್ತೆ ಸುನಿಲ್ ಇವ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ನಾಚ್ಕೋತಿರ್ತಾರೆ. ಆದ್ರೆ ಭೂಮಿಕಾ ಬಿಡ್ಬೇಕಲ್ಲ, ನೀವ್ ಎಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರ ಅದನ್ನ ಹೇಳಿ, ನಾವ್ ಅಲ್ಲಿಗೆ ಅರೇಂಜ್ ಮಾಡ್ತೀವಿ, ಟಿಕೆಟ್ ಬುಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಎಲ್ಲಿಗೆ ಹೋಗೋದು ಅಂತ ಈ ಕಡೆ ಮಲ್ಲಿ ಕೂಡ ಯೋಚನೆ ಮಾಡ್ತಿರ್ತಾಳೆ. ಅಲ್ಲ ಅಕ್ಕವ್ರೆ, ನಾವಿಬ್ರು ಹೋಗ್ಬೇಕಂದ್ರೆ ನೀವಿಬ್ರು ಬರ್ಲೇಬೇಕು ನಮ್ ಜೊತೆ ಅಂತ ಹೇಳಿದಾಗ ಈ ಕಡೆ ಭೂಮಿಕಾ ಮತ್ತೆ ಗೌತಮ್ ಇಬ್ರು ಕೂಡ ಮುಖ ನೋಡ್ಕೊಂಡು ಸ್ಮೈಲ್ ಮಾಡ್ಕೊತಿರ್ತಾರೆ. ಅಲ್ಲ ಮಲ್ಲಿ, ನೀವಿಬ್ರು ಹೊಸದಾಗಿ ಮದ್ವೆ ಆಗಿದ್ದೀರಾ, ನಮ್ಗೆ ಮದ್ವೆ ಆಗಿ ಮಕ್ಳು ಆಗಿದೆ, ನಾವ್ ಯಾಕೆ ನಿಮ್ ಜೊತೆ? ನೀವಿಬ್ರು ಚೆನ್ನಾಗಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು ಅಂತ ಈ ಕಡೆ ಭೂಮಿಕಾ ಹೇಳಿದ್ರು ಕೂಡ ಮಲ್ಲಿ ಮಾತ್ರ ಕೇಳ್ತಾನೆ ಇರಲ್ಲ. ಆದ್ರೆ ಈ ಕಡೆ ಗೌತಮ್ ತಿರುಗ್ ಬಿಡ್ತಾರೆ. ಹ್ಞೂ ಭೂಮಿಕಾ ಅವರೇ, ನಾವು ಕೂಡ ಅವ್ರ ಜೊತೆಗೆ ಹೋಗ್ಬರೋಣ ಅಂದಾಗ ಭೂಮಿಕಾ ಅವರು ಗೌತಮ್ ಮುಖನೇ ನೋಡ್ತಿರ್ತಾರೆ. ಹೌದು ಭೂಮಿಕಾ ಅವರೇ, ನಾವು ಕೂಡ ಅವ್ರ ಜೊತೆಗೆ ಹೋಗ್ಬರೋಣ. ಅಯ್ಯೋ ಭೂಮಿಕಾ ಅವರೇ, ಅವರು ಅವ್ರ ಪಾಡಿಗೆ ಹನಿಮೂನ್ ಮಾಡ್ಕೊಡ್ಲಿ, ನಾವು ನಮ್ ಪಾಡಿಗೆ ಟ್ರಿಪ್ ಹೋಗ್ಬಿಟ್ ಬರೋಣ, ನಾವು ಕೂಡ ಎಂಜಾಯ್ ಮಾಡೋಣ, ಅವರು ಕೂಡ ಎಂಜಾಯ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌತಮ್ ಕೂಡ ಹೇಳ್ತಿರ್ತಾರೆ. ಆಗ ಈ ಕಡೆ ಸುನಿಲ್ ಹೌದೌದು ನೀವಿಬ್ರು ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಗೌತಮ್ ಮತ್ತೆ ಭೂಮಿಕಾ ಅವ್ರಿಗೆ ಸುನಿಲ್ ಕೂಡ ಹೇಳ್ತಿರ್ತಾರೆ. ನೀವು ಬರ್ಲಿಲ್ಲ ಅಂದ್ರೆ ನಾವಂತೂ ಹೋಗಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಮಲ್ಲಿ ಮತ್ತೆ ಸುನಿಲ್ ಹಠ ಮಾಡ್ತಿರ್ತಾರೆ. ಅಯ್ಯಯ್ಯೋ, ನಿಮ್ಮಿಬ್ರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀವಿ, ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡೋದು ಬೇಡ. ಸರಿ ಸರಿ, ನಾವು ಬರ್ತೀವಿ ಅಂತ ಈ ಕಡೆ ಭೂಮಿಕಾ ಕೂಡ ಹೇಳ್ತಿರ್ತಾರೆ. ಈ ಕಡೆ ಮಲ್ಲಿ ಮತ್ತೆ ಸುನಿಲ್ಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರತ್ತೆ. ಮತ್ತೆ ಗೌತಮ್ ಮತ್ತೆ ಭೂಮಿಕಾ ಕೂಡ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಇರ್ತಾರೆ ಒಟ್ನಲ್ಲಿ. ಇದೆಲ್ಲ ಒಂದು ಸಿಚುವೇಶನ್ ನಡೀತೆ. ಅದಾದ ನಂತರ ಜಯದೇವ್ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾನೆ. ಅಲ್ಲಿಗೆ ದಿಯಾ ಜಯದೇವ್ ಹತ್ರ ಮಾತಾಡೋದಕ್ಕಿಂತ ಬರ್ತಿರ್ತಾಳೆ. ಬಂದ್ಬಿಟ್ಟು ಜಯದೇವ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀರಾ, ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ ಡಿಯಾರ್ ಅಂತ ಹೇಳ್ಬಿಟ್ಟು ಈ ಕಡೆ ದಿಯಾ ಬಂದ್ಬಿಟ್ಟು ಜೆಡಿ ಹತ್ರ ಕೇಳ್ತಿರ್ತಾಳೆ. ನಾನು ಎಷ್ಟು ವರ್ಷದಿಂದ ನೀನು ನೋಡ್ತಾ ಇದ್ದೀನಿ, ಈ ತರ ಬೇಜಾರ್ ಮಾಡ್ಕೊಂಡು ಕೂತಿರೋದು ನಾನು ನೋಡ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದಿಯಾ ಕೂಡ ಕೇಳ್ತಿರ್ತಾಳೆ. ನೀನ್ ಇಷ್ಟು ಹರ್ಟ್ ಮಾಡ್ಕೊಂಡಿರೋದನ್ನ ನಾನು ನೋಡಕ್ ಆಗ್ತಿಲ್ಲ ಡಿಯರ್ ಅಂತ ಹೇಳ್ಬಿಟ್ಟು ಈ ಕಡೆ ಒಂಥರ ಮಾಡಿ ಹೇಳ್ತಿರ್ತಾಳೆ ದಿಯಾ. ಅದು ದಿಯಾ, ಇವತ್ತು ನಾನ್ ಕಣ್ಣೀರ್ ಹಾಕ್ತಿರ್ಬೋದು, ಆದ್ರೆ ಇದು ಮುಂದುವರಿಯಲ್ಲ. ನಾನ್ ಇವತ್ ಕಣ್ಣೀರ್ ಹಾಕ್ತಾ ಇದೀನಿ, ನಾಳೆ ಅವ್ರಿಗೆ ಕಣ್ಣೀರ್ ಹಾಕ್ಸ್ತೀನಿ. ನನ್ ಸೇಡ್ ಮಾತ್ರ ಯಾವತ್ತೂ ಕೂಡ ಮುಗಿಯೋದಿಲ್ಲ. ನೋಡ್ತಾ ಇರೋ ನಾನು ಏನ್ ಮಾಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಜೆಡಿ ಮತ್ತೆ ತನ್ನ ವರಸೆಯನ್ನ ಶುರು ಮಾಡ್ತಿರ್ತಾನೆ. ದಿಯಾ ಹತ್ರ ಹೇಳ್ತಿರ್ತಾನೆ, ನಾನ್ ಮುಂದೆ ಏನ್ ಮಾಡ್ತೀನಿ ನೋಡ್ತಾ ಇರು, ಅವ್ರಿಗೆಲ್ಲ ನಾನ್ ಮುಂದೆ ಏನ್ ಮಾಡ್ತೀನಿ ನೋಡ್ತಾ ಇರು, ಅವರಿಗೆಲ್ಲ ಹೇಗ್ ಪಾಠ ಕಲಿಸ್ತೀನಿ ನೋಡ್ತಾ ಇರು ಅಂತ ಈ ಕಡೆ ಜೆಡಿ ಕೂಡ ಹೇಳ್ತಿರ್ತಾನೆ. ಆಗ ಜಯದೇವ್ ಒಂದು ಜೋಶನ ನೋಡ್ಬಿಟ್ಟು ಈ ಕಡೆ ದಿಯಾಗೆ ತುಂಬಾ ಖುಷಿ ಆಗುತ್ತೆ. ಇದು ನಂದು ಆಗ ಈ ಕಡೆ ದಿಯಾಗೆ ತುಂಬಾ ಖುಷಿ ಆಗುತ್ತೆ. ಜಯದೇವ ಒಂದು ಕಾನ್ಫಿಡೆನ್ಸ್ ಮಾತುಗಳನ್ನ ಕೇಳ್ಬಿಟ್ಟು ಇದು ನನ್ನ ಜೈ ಅಂದ್ರೆ ಐ ಲವ್ ಯು ಡಿಯರ್ ಅಂತ ಹೇಳ್ಬಿಟ್ಟು ಈ ಕಡೆ ದಿಯಾ ಕೂಡ ಹೇಳ್ತಿರ್ತಾಳೆ.
ಜೈ, ನಾನ್ ನಿನ್ಗೆ ಯಾವಾಗ್ಲೂ ಕೂಡ ಸಪೋರ್ಟಿವ್ ಆಗಿರ್ತೀನಿ, ಲೈಫ್ ಲಾಂಗ್ ಸಪೋರ್ಟಿವ್ ಆಗಿರ್ತೀನಿ ಅಂತ ಈ ಕಡೆ ದಿಯಾ ಕೂಡ ಜೈಗೆ ಕೈ ಜೋಡಿಸ್ತಿರ್ತಾಳೆ. ಈ ಕಡೆ ಜೈ ಮತ್ತೆ ದಿಯಾ ಇಬ್ರು ಕೂಡ ಮಾತಾಡ್ಕೊಂತಿರೋದ್ನ ಅಪೇಕ್ಷೆ ಎಲ್ಲ ಕೂಡ ಕೇಳಿಸ್ಕೊತಿರ್ತಾಳೆ. ನಾಯಿ ಬಲ ಯಾವತ್ತಿದ್ರು ಡೊಂಕೆ, ಇವರಿಬ್ರು ಯಾವ ಕಾರಣಕ್ಕೂ ಇನ್ಯಾವತ್ತೂ ಕೂಡ ಬದ್ಲಾಗಲ್ಲ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈಗ ಅಪೇಕ್ಷೆ ಕೂಡ ಮನ್ಸಲ್ಲಿ ಅನ್ಕೋತಿರ್ತಾಳೆ ಇವರಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡು. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ಗೌತಮ್ ಮತ್ತೆ ಭೂಮಿಕಾ, ಮಲ್ಲಿ ಮತ್ತೆ ಸುನಿಲ್ ಹನಿಮೂನ್ಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಹನಿಮೂನ್ಗೆ ಕೂಡ ಹೊರಟಿದ್ದಾರೆ. ಇನ್ನೊಂದ್ ಕಡೆ ಈ ಜಯದೇವ್ ಕೂಡ ಗೌತಮ್ನ ಸೋಲಿಸ್ಬೇಕು ಅಂತ ರೆಡಿ ಆಗಿದ್ದಾನೆ. ಹಾಗಾದ್ರೆ ಜಯದೇವ್ ಬೇರೆ ಏನ್ ಪ್ಲಾನ್ ಮಾಡ್ತಾನೆ, ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ. ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.